ಕಬ್ಬನ್ಪೇಟೆಯ ನಗರಪೇಟೆಯಲ್ಲಿರುವಂತಹ ಸಿದ್ದಣ್ಣ ಗಲ್ಲಿಯಲ್ಲಿ ನೋಡಿ, ಇಲ್ಲಿ ಮಹಿಳೆಯರು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಮಹಿಳೆಯರು ಕೂಡ ಇಲ್ಲಿ ಆಗಮಿಸಿ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನ ಕೂಗುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಒಂದು ಕಡೆ ಅಲ್ಲಿ ಸಂಸದ ತೇಜಸ್ ಸೂರ್ಯ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಪ್ರತಿಭಟನೆಗೆ ಸಾಥ್ ನೀಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಬಿಡುವೆನೆ ನಯ್ಯ ಹನುಮ, ಬಿಡುವೆನೆ ನಯ್ಯ, ಬಿಡುವೆನೆ ನಯ್ಯ ಹನುಮ, ಬಿಡುವೆನೆ ನಯ್ಯ, ಬಿಡುವೆನೆ ಹನುಮ ನಿನ್ನ, ಬಿಡುವೆನೆ ಹನುಮ ನಿನ್ನ, ಅಡಿಗಾಳಿಗೆ ಎರಗುವೆ ನಾನು, ನುಡಬಕ್ಕೆ ಸೋಜ್ಞಾನವನ್ನ ತಡ ಮಾಡದಲೆ ಕೊಡುವ ತನಕ, ಬಿಡುವೆನೆ ನಯ್ಯ ಹನುಮ, ಬಿಡುವೆನೆ ನಯ್ಯ, ಬಿಡುವೆನೆ ನಯ್ಯ ಹನುಮ, ಬಿಡುವೆನೆ ನಯ್ಯ. ಹಸ್ತ ಮೇಲ ಕೆತ್ತಿದರೇನೋ, ಆರಗಾಲ ಹಾಕಿದರೇನೋ, ಹಸ್ತ ಮೇಲ ಕೆತ್ತಿದರೇನೋ, ಆರಗಾಲ ಹಾಕಿದರೇನೋ, ನೃತ್ಯನು ರಾಮ ಲಕ್ಷ್ಮಣ ಜಾನಕಿ, 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 ಜೈ ಬೋಲೋ ಹನುಮಾನ್ಗೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅನೇಕರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು, ಸ್ಥಳೀಯರು, ಮಹಿಳೆಯರು ಸ್ಥಳಕ್ಕಾಗಮಿಸುತ್ತಿದ್ದಾರೆ. ಹನುಮನ ಭಜನೆ, ರಾಮನ ಭಜನೆಯನ್ನ ಮಾಡೋ ಮೂಲಕ ನಾವಿರೋ ನೆಲದಲ್ಲಿ ನಮ್ಮ ರಾಮ, ನಮ್ಮ ಹನುಮನ ಭಜನೆಯನ್ನ ಮಾಡಲಿಕ್ಕೆ ಯಾರು ಕೂಡ ಅಡ್ಡಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಒಬ್ಬರ ಮೇಲೆ ಹಲ್ಲೆ ಆದ್ರೆ ನಾವು 100 ಜನ ಬಂದು ನಿಂತು ಅದೇ ಜಾಗದಲ್ಲಿ ಹನುಮನ ಭಜನೆಯನ್ನ ಮಾಡ್ತೇವೆ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ನಗರಪೇಟೆಯ ಸಿದ್ದಣ್ಣ ಗಲ್ಲಿಯ बजरंग बली हनुमान की भारत माता की, एक ही नारा एक ही नाम, जय श्री राम, जय श्री राम, एक ही नारा एक ही नाम, जय श्री राम, जय श्री राम, एक ही नारा एक ही नाम, जय श्री राम, जय श्री राम, एक ही नारा एक ही नाम, जय श्री राम, जय श्री राम. ಬೆಂಗಳೂರಿನಲ್ಲಿ ನಗರಪೇಟೆಯ ಸಿದ್ದಣ್ಣ ಗಲ್ಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹನುಮ ಚಾಲೀಸ ದಂಗಲ್ನ ಕಾವು ಹೆಚ್ಚಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸರು ಎಷ್ಟೇ ಅಲ್ಲಿಂದ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರನ್ನ ತೆರವುಗೊಳಿಸೋ ಪ್ರಯತ್ನ ಮಾಡಿದ್ರು ಕೂಡ ಮತ್ತೊಂದು ಗಲ್ಲಿಯಿಂದ ಮತ್ತಷ್ಟು ಸಂಖ್ಯೆಯಲ್ಲಿ ಜನ ಬಂದು ಜಮಾವಣೆಗೊಳ್ತಾ ಇದ್ದಾರೆ. ನಿನ್ನೆಯಿಂದಲೂ ನಾವು ಗಮನಿಸ್ತಾ ಇದ್ವಿ, ರಾಜಕೀಯ ನಾಯಕರು ಬಂದು ಭೇಟಿಯಾಗುವುದು, ಅಲ್ಲಿನ ಅಂಗಡಿ ಮಾಲೀಕರು ಅಲ್ಲಿ ಅವರು ದೊಡ್ಡದಾದಂತಹ ಒಂದು ಶ್ರೀರಾಮನ ಫ್ಲೆಕ್ಸ್ ಅನ್ನ ಕೂಡ ಹಾಕಿದ್ದಾರೆ. ಇಲ್ಲಿ ಹಾಕೋ ಮೂಲಕ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನ ಕೂಡ ಮುಗಿಸುವಂತ ಕೆಲಸಗಳಾಗ್ತಾ ಇದೆ.
ಪಠಣ ಮಾಡೋದಕ್ಕೆ ಹಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಸಲಾಯಿತು ಆಗಮಿಸುತ್ತಿದ್ದಾರೆ. ಜೊತೆಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನ ಸರ್, ಇವಾಗ ನಾವು ಟೋಟಲಿ ಒಂದು ಉಗ್ರ ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಗಬೇಕು ಅಷ್ಟೇ. ಅವ್ರು ಇನ್ನೂ ಬಂಧನ ಮಾಡಕ್ಕೆ ಹೇಳಿದ್ದಾರೆ. ಇನ್ನೂ ಅವರು ಬಂಧನ ಮಾಡಿಲ್ಲ. ನಮ್ಗೆಲ್ಲ ಸುಳ್ಳಿ ಭರವಸೆ ಮಾತ್ರ ಹೇಳ್ತಾ ಇದ್ದಾರೆ. ನಾವೆಲ್ಲ ಬಂದ್ ಮಾಡ್ತೀವಿ ಟೋಟ್ಲಿ. ನಮಗೆ ಪ್ರೂಫ್ ಇಂದ ಕ್ಲಾರಿಟಿಂದ ಬೇಕು. ಅಷ್ಟೊಂದಾಗ ನಾವು ಮನೆಗಳಲ್ಲಿ ಟೋಟ್ಲಿ ಎಲ್ಲೂ ಹೋಗಲ್ಲ. ನಾವು ಟೋಟಲಿ ಇಲ್ಲೇ ಇರ್ತೀವಿ. ಒಂದು ಉಗ್ರ ಹೋರಾಟ ಮಾಡ್ತೀವಿ. ನಮಗೆ ಬೇಕು, ನಮಗೆ ನ್ಯಾಯನೇ ಬೇಕು. ನಮಗೆ ನ್ಯಾಯ ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಜಮಾವಣೆಗೊಳ್ತಿದ್ದಾರೆ. ಸಿದ್ದಣ್ಣ ಗಲ್ಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಸಂಸದ ಶೋಭಾ ಕರಂದ್ಲಾಜೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸಗಳಾಗಿತ್ತು. ಈಗ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತೀರಾ ಈಗ? ಮುಂದೆ ಮುಂದೆ ಏನು ನೆಕ್ಸ್ಟ್ ವಾಟ್ ಏನಾಗ್ತಾರೆ ಅವ್ರಿಗೆ ಕರ್ಕೊಂಡು ಬನ್ನಿ. ಇಲ್ಲಿ ಒಬ್ನಾಗೆ ಫೈಟಿಂಗ್ ಮಾಡ್ಬಿಟ್ಟು ತೋರಿಸ್ತೀವಿ. ಅವ್ನ್ ಮುಸ್ಲಿಂ ನನ್ನ ತಾಯಿಗೆ ಹುಟ್ಟಿದ್ರೆ ಒಬ್ನೇ ಬಂದು ಫೈಟಿಂಗ್ ಮಾಡಕ್ಕೆ ಹೇಳಿ. ಇಲ್ಲಿ ಬಂದು ಒಂದೊಂದು ಜನ ಕೊಡಿದ್ರೆ ಏನ್ ನ್ಯಾಯ ಅದು? ಅವ್ರಮ್ಮ ಅವ್ರಿಗೆ ಯಾರು ಕೊಡ್ಸಿಲ್ಲ.